ನಮಸ್ಕಾರ ಎಲ್ಲರಿಗೂ ಕಾರ್ತಿಕ್ ರಿವ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೆ ಭೈರತಿ ರಣಗಲ್ ಸಿನಿಮಾ ಈ ಸೆಪ್ಟೆಂಬರ್ಗೆ ಪೋಸ್ಟ್ಪೋನ್ ಆಯಿತು. ಆದರೆ ಸೆಪ್ಟೆಂಬರಲ್ಲಿ ರಿಲೀಸ್ ಆಗಬೇಕಂತ ಸಿನಿಮಾನ ನವಂಬರ್ 15ನೇ ತಾರೀಕು ರಿಲೀಸ್ ಮಾಡ್ತೀನಿ ಅಂತ ರತ್ನನ್ ಅವರು ಇವಾಗ ಅನೌನ್ಸ್ ಮಾಡಿದ್ದಾರೆ. ನನಗೆ ಏನಕ್ಕೆ ಗೊತ್ತಾ ಅನಿಸ್ತಾ ಇರೋದು, ಏನಕ್ಕೆ ನೀವು ಈ ಥರ ಮುಂದೂಡಿಕೆ ಮಾಡ್ತಿದ್ರೆ ಡೇಟ್ಗಳನ್ನ ಅಂತ. ಆಯಿತಾ, ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ ಅದು ಕರೆಕ್ಟಾಗಿ ಅನೌನ್ಸ್ ಮಾಡಿಬಿಡ್ಬೇಕು. ಅದನ್ನ ಬಿಟ್ಟು ಹಿಂದೆ ಮುಂದೆ ಏನಕ್ಕೆ ಮಾಡ್ತೀರಾ? ಅದನ್ನು ಮಾಡೋದ್ರಿಂದ ಫ್ಯಾನ್ಸ್ಗೆ ಹೆಂಗೆ ಮನಸ್ಸು ನೋವಾಗುತ್ತೆ ಅನ್ನೋದನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಆಯಿತಾ, ಆ ಡೈರೆಕ್ಟ್ರೇ ಇರಲಿ, ಪ್ರೊಡ್ಯೂಸರೇ ಇರಲಿ, ಏನೇ ಆಗಿ ಯಾರದ್ದೇ ಇಶ್ಯೂ ಇರಲಿ, ಆದಷ್ಟು ಬೇಗ ಸಿನಿಮಾನ ಯಾವ ಡೇಟಿಗೆ ತರ್ತೀನಿ ಅಂದಿದ್ರು ಆ ಡೇಟಿಗೆ ತೆರೆಯೋ ಪ್ರಯತ್ನನ ಮಾಡಬೇಕು. ಆಯಿತಾ, ನನಗೆ ಅದು ಚಿಕ್ಕದಾಗಿರೋದು ಏನು ಗ್ಲಿಮ್ಸ್ ಥರ ಬಿಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿತ್ತು, ಲಾಂಗ್ ಎಲ್ಲ ಹಿಡ್ಕೊಂಬರೋದು. ಆದರೆ ಈ ಲೇಟ್ ಮಾಡಿಬಿಡ್ತು. ದಸರಾ ರಿಲೀಸ್ ಮಾಡಿದ್ರೆ ಆಗೋಗ್ತಿತ್ತು ತಾನೆ. ಸೆಪ್ಟೆಂಬರ್ 15ನೇ ತಾರೀಕು ಗಂಟೆ ಇವಾಗ ಫ್ಯಾನ್ಸ್ ಕಾಯ್ಬೇಕಾ? ನೀವೇ ಹೇಳಿ. ಎಷ್ಟು ಜನಕ್ಕೆ ನಿಮ್ಗೆ ಬೇಸರ ಆಯಿತು ಇದು ಸೆಪ್ಟೆಂಬರ್ 15 ಅಂತೆ ನೋಡಿ, ನವಂಬರ್ 15ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿರೋದು ಎಷ್ಟು ಜನಕ್ಕೆ ಬೇಸರ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ಟಾಟಾ ಬಾಯ್, ಟೇಕ್ ಕೇರ್. ಸಿಗುವ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ. ವೀಡಿಯೋಸ್ ಏನಕ್ಕೆ ಕಡಿಮೆ ಬರ್ತಿದೆ, ಕನ್ನಡ ಇಂಡಸ್ಟ್ರಿ ಕಡೆಯಿಂದ ಯಾವುದೇ ಅಪ್ಡೇಟ್ ಕಡಿಮೆ ಬರ್ತೈತೆ. ಈ ವಾರದಲ್ಲಿ ಅಷ್ಟೊಂದು ಅಪ್ಡೇಟ್ ಬಂದಿಲ್ಲ, ಬಂದರೆ ಪಕ್ಕ ವೀಡಿಯೋಸ್ ಬರುತ್ತೆ. ಓಕೆನಾ? ಥ್ಯಾಂಕ್ ಯು. ಟಾಟಾ ಬಾಯ್, ಟೇಕ್ ಕೇರ್. ಆದಷ್ಟು ಬೇಗ 50 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ.